ನಮಸ್ಕಾರ ವೀಕ್ಷಕರೇ, ರೂಪಾ ಚಂದ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತಿರುಮಲ ಕೊಡಲು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಕಾವೇರಿ, ಕಪಿಲ ಮತ್ತು ಗುಪ್ತಗಾಮಿ ಸ್ಫಟಿಕ ಸರೋವರಗಳ ಸಂಗಮದ ಪುಣ್ಯ ತಾಣ. ಇಲ್ಲಿ ದಕ್ಷಿಣ ಭಾರತದ ಏಕೈಕ ಕುಂಭಮೇಳ ನಡೀತಾ ಇದೆ. ಹಾಗಾದ್ರೆ ಹೇಗಿದೆ ಕುಂಭಮೇಳ? ಅದರ ಇತಿಹಾಸ ಏನು? ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀನಿ ಬನ್ನಿ. ದಕ್ಷಿಣ ಭಾರತದ ಏಕೈಕ ತ್ರಿವೇಣಿ ಸಂಗಮವಾದ ತಿರುಮಕೊಡಲು ನರಸೀಪುರದಲ್ಲಿ 1989ರಿಂದ ಕುಂಭಮೇಳವನ್ನು ಆರಂಭಿಸಲಾಯಿತು. ಅಲ್ಲಿಂದ ಈವರೆಗೆ ಪ್ರತಿ 3 ವರ್ಷಕ್ಕೊಮ್ಮೆ ಕುಂಭಮೇಳವನ್ನು ನಡೆಸಿಕೊಂಡು ಬರಲಾಗ್ತಾ ಇದೆ. ಈ ಬಾರಿಯದು 13ನೇ ಕುಂಭಮೇಳ. ಈ ಕುಂಭಮೇಳ ಹಿಂದೂಗಳಿಗೆ ಧಾರ್ಮಿಕವಾಗಿ ಅತ್ಯಂತ ಮಹತ್ವದಾಗಿದೆ. ಪ್ರತಿ ಕುಂಭಮೇಳ ಸಂದರ್ಭದಲ್ಲೂ ಲಕ್ಷಾಂತರ ಭಕ್ತರು ಭಾಗವಹಿಸುತ್ತಾರೆ. ಹಿಂದೂ ಪುರಾಣಗಳ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಪಾಪಗಳನ್ನು ಬಿಡಿಸಿ ಜನನ ಮತ್ತು ಪುನರ್ಜನ್ಮದ ವಿಷಚಕ್ರದಿಂದ ನಿರ್ವಾಣ ಸಾಧಿಸೋದಕ್ಕೆ ಜಗತ್ತಿನ ಏಕೈಕ ಸಮಯ ಮತ್ತು ಸ್ಥಳ ಇದಾಗಿದೆ. ವ್ಯಕ್ತಿಯ ಎಲ್ಲಾ ಪಾಪಗಳನ್ನು ತೊಳೆಯುತ್ತದೆ ಅಂತ ಹೇಳಲಾಗುವ ಪವಿತ್ರ ಗಂಗೆಯಲ್ಲಿ ಸ್ನಾನ ಮಾಡಿ ದೀಪ ಬೆಳಗಿಸಿ ಮತ್ತು ಆಸೆಯನ್ನ ಸಲ್ಲಿಸಿದ್ರೆ ಅವು ನಿಜವಾಗುತ್ತವೆ. ಪವಿತ್ರ ನೀರಿನಲ್ಲಿ ಪವಿತ್ರ ಸ್ನಾನ ಮಾಡೋದಕ್ಕೆ, ಹಿಂದೆ ಮಾಡಿದ ಎಲ್ಲಾ ಪಾಪ ತೊಳೆಯೋದಕ್ಕೆ ಅವರಿಗೆ ಅವಕಾಶ ಕೊಡುತ್ತದೆ. ಹಾಗೂ ತ್ರಿವೇಣಿ ಸಂಗಮದ ನೀರಿನಲ್ಲಿ ಪವಿತ್ರ ಸ್ನಾನ ಮಾಡುವುದರಿಂದ ಮೋಕ್ಷ ಪ್ರಾಪ್ತಿಯಾಗ್ತದೆ ಅಂತ ನಂಬಲಾಗಿದೆ. ದಕ್ಷಿಣ ಕಾಶಿ ಖ್ಯಾತಿಯ ಟಿ ನರಸೀಪುರ ಮೈಸೂರು ಜಿಲ್ಲೆಯ ಒಂದು ಪಟ್ಟಣ ಆಗಿದೆ. ಸ್ಫಟಿಕ ಸರೋವರದ ಒಂದು ಪೌರಾಣಿಕ ಇತಿಹಾಸ ಕೂಡ ಇದೆ. ಈ ಸರೋವರ ಇದನ್ನ ಗುಪ್ತಗಾಮಿನಿ ಆಗಿದೆ ಅಂತ ಕರೀತಾರೆ. ಕಾಲಾನಂತರ ಈ ಚಿಲುಮೆ ಕಣ್ಮರೆಯಾಗಿರಬಹುದು. ಈ ತಾಲೂಕಿನ ಕೆಲವು ಭೂಮಿಗಳಲ್ಲಿ ಉತ್ಖನನದಿಂದ ನವಶಿಲಾಯುಗದ ಪಳವಳಿಕೆಗಳು ಕಂಡುಬಂದಿವೆ. ಪಶ್ಚಿಮ ಗಂಗಾ ರಾಜವಂಶದ ರಾಜಧಾನಿ ತಲಕಾಡು ಈ ತಾಲೂಕಿನಲ್ಲಿದೆ. ಟಿ ನರಸೀಪುರ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳು ಐತಿಹಾಸಿಕ ಸ್ಥಳವಾಗಿದೆ. 50ರ ದಶಕದ ಉತ್ತರಾರ್ಧದಲ್ಲಿ ಮತ್ತು 60ರ ದಶಕದ ಮಧ್ಯಭಾಗದವರೆಗೆ ಉತ್ಖನನ ಮಾಡಿದಾಗ ಕಾವೇರಿಯ ಎಡದಂಡೆಯ ಭೀಕ್ಷೇಶ್ವರ ದೇವಸ್ಥಾನದ ಬಳಿ, ನರಸಿಂಹಪುರ ಪಟ್ಟಣದ ಎದುರು ಕಾವೇರಿ ಜಲನಯನ ಪ್ರದೇಶದ ಭಾಗದಲ್ಲಿ ನವಶಿಲಾಯುಗವು ಇಲ್ಲಿ ನೆಲೆಸಿತ್ತು ಎನ್ನುವುದಕ್ಕೆ ದಾಖಲೆಗಳು ಸಿಕ್ಕಿವೆ. ಸಮಾಧಿ ಭೂಮಿಯ ಅವಶೇಷಗಳು, ಕುಂಬಾರಿಕೆಗಳು, ಗೀಚು ಬರಹಗಳು, ಕಲ್ಲಿನ ಉಪಕರಣಗಳು, ಲೋಹದ ವಸ್ತುಗಳು, ಮಣಿಗಳು ಮತ್ತು ಬಳೆಗಳು, ಪ್ರಾಣಿಗಳ ಅವಶೇಷಗಳು, ಮಾನವ ಅವಶೇಷಗಳು, ಮರದ ಅವಶೇಷಗಳು ಇತ್ಯಾದಿಗಳನ್ನು ಒಳಗೊಂಡಿರುವ ವಸ್ತುಗಳು ಉತ್ಖನನದ ಕಾಲದಲ್ಲಿ ದೊರೆತಿವೆ. ಗಂಗರ ರಾಜಧಾನಿಯಾಗಿದ್ದ ತಲಕಾಡು ಅನೇಕ ಪುರಾಣ ಕಥೆ ಮತ್ತು ಐತಿಹಾಸಿಕ ಸ್ಥಳವಾಗಿದೆ. ಸೋಮನಾಥಪುರದಲ್ಲಿ ಹೊಯ್ಸಳರು ಪ್ರಖ್ಯಾತ ಸೋಮನಾಥ ದೇವಾಲಯವನ್ನ ನಿರ್ಮಿಸಿದ್ದು, ಈ ದೇವಾಲಯವು ಈಗ ಯುನೆಸ್ಕೋ ಮಾನ್ಯತೆಯನ್ನು ಕೂಡ ಪಡೆದಿದೆ. ನರಸೀಪುರದ ಗುಂಜ ನರಸಿಂಹಸ್ವಾಮಿ ದೇವಾಲಯ ಮತ್ತು ಅಗಸ್ತೇಶ್ವರ ದೇವಾಲಯದ ಬಳಿ ಈ ಮೇಳ ನಡೀತಾ ಇದ್ದು, ಲಕ್ಷಾಂತರ ಮಂದಿ ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಅನಾದಿ ಕಾಲದಿಂದಲೂ ಋಷಿಮುನಿಗಳು, ರಾಜ ಮಹಾರಾಜರು ಆಚರಿಸಿಕೊಂಡು ಬರ್ತಾ ಇರುವ ಕುಂಭಮೇಳ ಈಗಲೂ ಕೂಡ ಮುಂದುವರೆದುಕೊಂಡು ಹೋಗ್ತಾ ಇದೆ.